ನಮಸ್ಕಾರ ವೀಕ್ಷಕರೇ, ನಾವು ಇವಾಗ ಈ ಪಾರ್ಟ್ 2ದಲ್ಲಿ ನಾವು ಇದಕ್ಕೆ SSD ನಾವು ಅಪ್ಡೇಟ್ ಮಾಡಿದ್ವಿ. ಸೆಕೆಂಡ್ ಪಾರ್ಟಲ್ಲಿ ನಾವು ಏನು ಮಾಡಬೇಕು ಅಂದರೆ ಇದಕ್ಕೆ ವಿಂಡೋಸನ್ನು ನಾವು ಲೋಡ್ ಮಾಡಬೇಕಾಗುತ್ತೆ. ನೋಡಿ, ನಾನು ವಿಂಡೋಸ್ 10 ನಿಮಗೆ ಬೂಟೇಬಲ್ ಡಿಸ್ಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ಪೆನ್ ಡ್ರೈವಲ್ಲಿ. ಇದನ್ನ ಮಾಡಿಕೊಂಡ್ರೆ ಮಾತ್ರ ನಾವು ವಿಂಡೋಸ್ನ ಲೋಡ್ ಮಾಡ್ಬೋದು. ಬನ್ನಿ ನಾವು ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ನಾನು USB ಎಲ್ಲಿದೆ ನಾವಲ್ಲಿ USB ಡ್ರೈವಿಗೆ ನಾವು ಈ ಪೆನ್ ಡ್ರೈವನ್ನು ಹಾಕಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ನಾನು ಇಲ್ಲಿ ಹಾಕಿದ್ದೇನೆ. ಇದು ಹಾಕಿಬಿಟ್ಟು ನೀವು ಇಲ್ಲಿ ಸ್ವಲ್ಪ ಆಫ್ ಮಾಡಬೇಕಾಗುತ್ತೆ. ಸಿಸ್ಟಮ್ನ ನೀವು ರೀಸ್ಟಾರ್ಟ್ ಮಾಡಿ ಇದನ್ನ 30 ಸೆಕೆಂಡ್ ಪ್ರೆಸ್ ಮಾಡಿಕೊಂಡ್ರೆ ಈ ಪವರ್ ಬಟನ್ನು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಸಿಸ್ಟಮು. ನೋಡಿ, ಸಿಸ್ಟಮ್ ಇವಾಗ ಆಫ್ ಆಗಿದೆ. ನಾನು ಇವಾಗ ಆನ್ ಮಾಡ್ತಿದ್ದೀನಿ. ನೋಡಿ ಸಿಸ್ಟಮ್ ಇವಾಗ ಆನ್ ಆಯಿತು. ಇವಾಗ ನಮ್ಮದು ನಾವು ಏನಂತೇಳಿ SSDನ ನಾವು ಹೊಸದಾಗಿ ನಾವು ಅಪ್ಡೇಟ್ ಮಾಡಿದಾಗ ಕೆಲವೊಂದು ಲ್ಯಾಪ್ಟಾಪಲ್ಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನಾವು ಪೆನ್ ಡ್ರೈವ್ ಹಾಕಿದ ತಕ್ಷಣ ಡೈರೆಕ್ಟಾಗಿ ಪೆನ್ ಡ್ರೈವಿಂದನೇ ಬೂಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂತಂದರೆ ಹಾರ್ಡ್ ಡಿಸ್ಕಲ್ಲಿ ನಿಮಗೆ SSD ಹಾರ್ಡ್ ಡಿಸ್ಕಲ್ಲಿ ಯಾವುದೇ ಥರ OS ಇರೋಲ್ಲ, ಫ್ರೆಶ್ ಆಗಿರುತ್ತೆ, ನ್ಯೂ ಹಾರ್ಡ್ ಡಿಸ್ಕ್ ಆಗಿರುತ್ತೆ. ಆ ಟೈಮಲ್ಲಿ ಇದು ಆಟೋಮೆಟಿಕ್ಕಾಗಿ ನಿಮಗೆ ಪೆನ್ ಡ್ರೈವಿಂದನೇ ಬೂಟ್ ಆಗ್ತಾ ಇರುತ್ತೆ. ನೋಡಿ, ಪೆನ್ ಡ್ರೈವಿಂದನೇ ಬೂಟ್ ಆಗ್ತಾಯಿದೆ ಆಲ್ರೆಡಿ. ಅದು ಇವಾಗ ನಿಮಗೆ ನೋಡಿ ವಿಂಡೋಸ್ 10 ಲೋಡ್ ಆಗ್ತಾಯಿದೆ. ಅದಕ್ಕೆ ಇವಾಗ ನೀವು ಯಾವುದೇ ರೀತಿ ಆ ಥರ ಕೀಗಳನ್ನ ನೀವು F12 ಕೀ ಅಥವಾ F9 ಕೀ ಪ್ರೆಸ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಾಂದರೆ ಫಸ್ಟ್ ಬೂಟು ಸೆಕೆಂಡ್ ಬೂಟಿಗೆ ಹೋಗುವಂಥ ನೀವು ಯಾವುದೇ ರೀತಿಯ ನೆಸೆಸಿಟಿ ಇಲ್ಲ. ನೀವು ಡೈರೆಕ್ಟಾಗಿ ಬೂಟಿಂಗ್ ತೊಗೊಳುತ್ತೆ ನಿಮಗೆ. ನೋಡಿ, ನಾನು ಇಲ್ಲಿ ಇವಾಗ ಈ ಥರ ಒಂದು ಮೆನು ಓಪನ್ ಆಗಿಬಿಡುತ್ತೆ ನಿಮಗೆ. ನೋಡಿ, ಇಲ್ಲಿ ನೆಕ್ಸ್ಟ್ ಅಂತ ನೀವು ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಇದು ವಿಂಡೋಸ್ ಮೆನು. ಇಲ್ಲಿ ಇನ್ಸ್ಟಾಲ್ ನೌ ಅಂತ ನೀವು ಇಲ್ಲಿ ಕೊಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇನ್ಸ್ಟಾಲ್ ನೌ ಅಂತ ಕೊಡಬೇಕಾಗುತ್ತೆ. ಇದು ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನಿಮಗೆ ನೋಡಿ ಇಲ್ಲಿ ಈ ಥರ ಆಪ್ಷನ್ಗಳು ಇರುತ್ತೆ. ಇನ್ ಕೇಸ್ ನೀವು ಪಾರ್ಟಿಷನ್ ಬೇಕು ಅಂತಂದರೆ ಇಲ್ಲಿ ಪಾರ್ಟಿಷನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಅಪ್ಲೈ ಅಂತ ಕೊಡಿ. ಈಗ ಈ ಥರ ಬರುತ್ತೆ ನಿಮಗೆ. ಇಲ್ಲಿ ಓಕೆ ಅಂತ ಕೊಡಿ. ಇಲ್ಲಿ ನೀವು ಈ ಥರ ಬರುತ್ತೆ ನಿಮಗೆ. ಇಲ್ಲಿ ನಿಮಗೆ ಸಿಸ್ಟಮ್ ರಿಸರ್ವ್ಡ್ ಅಂತೇಳಿ ನಿಮಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ಪಾರ್ಟಿಷನ್ 1 ಅಂತೇಳಿ. ಪಾರ್ಟಿಷನ್ 2ದಲ್ಲಿ ನಿಮಗೆ 223 GB ಸಿಗುತ್ತೆ. ನೀವು ಇಲ್ಲಿ ನೆಕ್ಸ್ಟ್ ಅಂತ ನೀವು ಕೊಡಬೇಕಾಗುತ್ತೆ. ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ನೀವು ಕೊಡಿ. ನೋಡಿ, ನಿಮಗೆ ಇಲ್ಲಿ ಕಾಪಿಂಗ್ ವಿಂಡೋಸ್ ಫೈಲ್ ಇವಾಗ ಕಾಪಿ ಆಗ್ತದೆ ನಿಮಗೆ. ಅಂದರೆ ನಿಮ್ಮ ಪೆನ್ ಡ್ರೈವಿಂದ ನಿಮ್ಮ ಹಾರ್ಡ್ ಡಿಸ್ಕಿಗೆ ಲೋಡ್ ಆಗ್ತದೆ. ಇವಾಗ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 5 to 10 ಮಿನಿಟ್ಸ್ ತೊಗೊಳುತ್ತೆ. ಅಲ್ಲಿವರೆಗೆ ವೆಯ್ಟ್ ಮಾಡಿ. ಇದಷ್ಟು ಏನು ನಿಮಗೆ ಫ್ಯೂಚರ್ಸ್ಗಳೇನಿದೆಯಲ್ಲ ಇದೆಲ್ಲ ಕಂಪ್ಲೀಟ್ ಆಗಬೇಕು. ನೋಡಿ, ನಿಮಗೆ ಈ ಥರ ಬರುತ್ತೆ. ಪ್ರೆಸ್ ಎನಿ ಟು ಕಂಟಿನ್ಯೂ ಅಂತೇಳಿ. ಯಾವ ಕೀನೂ ಪ್ರೆಸ್ ಮಾಡಬೇಡಿ. ಇನ್ ಕೇಸ್ ನೀವು ಕೀ ಪ್ರೆಸ್ ಮಾಡಿದ್ರೆ ಮತ್ತೆ ಪೆನ್ ಡ್ರೈವಿಂದ ಬೂಟ್ ಆಗುತ್ತೆ. ಕೀ ಪ್ರೆಸ್ ಮಾಡದೇ ಇದ್ದರೆ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ SSD ಹಾರ್ಡ್ ಡಿಸ್ಕ್ ಏನು ಹಾಕಿದ್ದಾರೆ ಈಗ ಆಲ್ರೆಡಿ ಸಾಫ್ಟ್ವೇರ್ ಕಾಪಿ ಆಗಿದೆ, ಅಲ್ಲಿಂದ ನಿಮಗೆ ಲೋಡ್ ಆಗುತ್ತೆ. ನೋಡಿ, ಇವಾಗ ವಿಂಡೋಸ್ ನಿಮಗೆ ಲೋಡ್ ಆಗ್ತದೆ. ಗೆಟಿಂಗ್ ಡಿವೈಸ್ ರೆಡಿ ಅಂತ ತೋರಿಸ್ತದೆ ನಿಮಗೆ. ಆಲ್ರೆಡಿ 75% ನಿಮಗೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ನಿಮಗೆ ಇಲ್ಲಿ ಎಸ್ ಅಂತ ನೀವು ಕೊಡಿ. ಇಲ್ಲಿ ನೀವು ಲ್ಯಾಂಗ್ವೇಜ್ ಕೀಬೋರ್ಡ್ ಲೇಔಟ್ ಕೇಳುತ್ತೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂತೇಳಿ. ಇದು ಡಿಫಾಲ್ಟೇ ಇರುತ್ತೆ. ನಿಮಗೆ ಎಸ್ ಅಂತ ಕೊಡಿ. ನೀವು ಬೇಕಿದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಂಗ್ಲೀಷ್, ಇಂಡಿಯಾ ಅಂತೇಳಿ ನೀವು ಯಾವ್ದು ಬೇಕು ಅದು ಯುನೈಟೆಡ್ ಸ್ಟೇಟು ಯಾವುದು ತೊಗೋಬೋದು. ಈಗ ಆಟೋಮೆಟಿಕ್ಕಾಗಿ USA ಅಂತ ಇರುತ್ತೆ. ಇಲ್ಲಿ ಎಸ್ ಅಂತ ಕೊಡಿ. ಇಲ್ಲಿ ವಾಂಟ್ ಟು ಆ್ಯಡ್ ಸೆಕೆಂಡ್ ಕೀಬೋರ್ಡ್ ಲೇಔಟ್ ಅಂತ ಕೇಳುತ್ತೆ. ಇದನ್ನು ಇಲ್ಲಿ ಸ್ಕಿಪ್ ಅಂತ ಮಾಡಿ. ಇನ್ ಕೇಸ್ ನೀವು ಇಂಟರ್ನೆಟ್ ಆಪ್ಷನ್ ಇತ್ತು ಅಂತ ಹೇಳಿದ್ರೆ ಇಂಟರ್ನೆಟ್ ಆಪ್ಷನ್ ಕೊಡಿ. ಇಲ್ಲ ಅಂತಂದರೆ ಐ ಡೋಂಟ್ ಹ್ಯಾವ್ ಇಂಟರ್ನೆಟ್ ಅಂತ ಕೊಡಿ. ಇಲ್ಲಿ ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್ ಅಂತ ಕೊಡಿ. ಇಲ್ಲಿ ನೀವು ನಿಮ್ಮ ಲ್ಯಾಪ್ಟಾಪಿಗೆ ನೀವು ಯೂಸರ್ ನೇಮನ್ನು ಕೊಡಬೇಕಾಗತ್ತೆ. ನೀವು ಯಾವುದಾದ್ರು ಕೊಡ್ಬೋದು. ನಾನು ಅಡ್ಮಿನ್ ಅಂತ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಇನ್ ಕೇಸ್ ನಿಮಗೆ ಪಾಸ್ವರ್ಡ್ ಬೇಕು ಅಂದರೆ ಪಾಸ್ವರ್ಡ್ ಕೊಡ್ಕೊಳ್ಳಿ. ಇಲ್ಲ ಅಂತ ಬೇಡ ಅಂದರೆ ನೆಕ್ಸ್ಟ್ ಅಂತ ಕೊಡಿ.
ಇಲ್ಲಿ ಈ ಥರ ನಿಮಗೆ ಒಂದು ಚೂಸ್ ಪ್ರೈವಸಿ ಸೆಟ್ಟಿಂಗ್ ಅಂತ ಬರುತ್ತೆ. ನೀವು ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಆಮೇಲೆ ಎಕ್ಸೆಪ್ಟ್ ಅಂತ ಕೊಡಿ. ಆಮೇಲೆ ಇಲ್ಲಿ ನೀವು ಎಕ್ಸೆಪ್ಟ್ ಅಂತ ಕೊಡಿ. ನೋಡಿ ವಿ ಆರ್ ಗೆಟಿಂಗ್ ಎವ್ರಿಥಿಂಗ್ ಇನ್ ರೆಡಿ ಫಾರ್ ಯು ಅಂತ ಬರ್ತದೆ. ಇನ್ನೊಂದು ಆಲ್ಮೋಸ್ಟ್ 99% ಕಂಪ್ಲೀಟ್ ಆಯಿತು ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನು. ಫಸ್ಟ್ ಪಾರ್ಟಲ್ಲಿ ನಾನು ನಿಮಗೆ SSD ಹಾರ್ಡ್ ಡಿಸ್ಕ್ನ ಅಪ್ಡೇಟ್ ಮಾಡೋದು ನಿಮಗೆ ತೋರಿಸ್ಕೊಟ್ಟಿದ್ದು. ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ನಾನು SSD ಹಾರ್ಡ್ ಡಿಸ್ಕ್ಗೆ ಹೇಗೆ ಇನ್ಸ್ಟಾಲೇಷನ್ ಮಾಡೋದು ವಿಂಡೋಸ್ 10 ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಗಿದೆ ನಿಮಗೆ. ಇದು ಮೈಕ್ರೋಸಾಫ್ಟ್ ಎಡ್ಜ್, ಇದು ಮೇಬಿ ಲೇಟರ್ ಅಂತ ಕೊಡಿ. ನೋಡಿ ಇವಾಗ ನಿಮಗೆ ಆಲ್ಮೋಸ್ಟ್ ಇವಾಗ ರನ್ ಆಯ್ತು. ನಿಮಗೆ ವಿಂಡೋಸ್ 10 ನಿಮಗೆ ಇನ್ಸ್ಟಾಲೇಷನ್ ಆಗಿದೆ. ನಾನು ಸಹ ರೀಸ್ಟಾರ್ಟ್ ಮಾಡಿ ನಿಮಗೆ ತೋರಿಸ್ತೇನೆ. ಇದನ್ನ ನಾನು ಇವಾಗ ಶಟ್ ಡೌನ್ ಮಾಡ್ತಾ ಇದ್ದೇನೆ. ನೋಡಿ ಇದನ್ನ ಸಿಸ್ಟಮ್ನ ಶಟ್ ಡೌನ್ ಮಾಡಿದ ಮೇಲೆ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಪೆನ್ ಡ್ರೈವನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಪೆನ್ ಡ್ರೈವ್ ಇತ್ತು ಅಂದರೆ ಮತ್ತು ಪೆನ್ ಡ್ರೈವಿಂದ ಬೂಟ್ ಆಗುತ್ತೆ. ನಿಮಗೆ ವಿಂಡೋಸ್ ನಿಮಗೆ ಕರಪ್ಟ್ ಆಗೋ ಚಾನ್ಸ್ ಇರುತ್ತೆ. ನಿಮಗೆ ಇವಾಗ ನೀವು ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಆಗಿದೆ. ಇವಾಗ ನಾನು ಆನ್ ಮಾಡ್ತೀನಿ. ನೋಡಿ ನೋಡಿ ನಿಮಗೆ ಕಂಪ್ಲೀಟಾಗಿ ವಿಂಡೋಸ್ 10 ನಿಮಗೆ ಇನ್ಸ್ಟಾಲೇಷನ್ ಆಗಿ ಕಂಪ್ಲೀಟಾಗಿ ನಿಮಗೆ ಓಪನ್ ಆಗ್ತಾಯಿದೆ. ವಿತಿನ್ 9 to 10 ಸೆಕೆಂಡ್ ಒಳಗಡೆ ನಿಮಗೆ ವಿಂಡೋಸ್ ನಿಮಗೆ ಲಾಂಚ್ ಆಗಿದೆ. ನೋಡಿ ನೀವು ಎಕ್ಸಿಸ್ಟಿಂಗ್ ಹಾರ್ಡ್ ಡಿಸ್ಕಲ್ಲಿ ಏನು ಹಳೆ ಹಾರ್ಡ್ ಡಿಸ್ಕಲ್ಲಿ ಏನಿತ್ತಲ್ಲ ನಿಮಗೆ ಈ ಥರ ಹಾರ್ಡ್ ಡಿಸ್ಕಲ್ಲಿ, ಈ ಹಾರ್ಡ್ ಡಿಸ್ಕಲ್ಲಿ ನಿಮ್ಗೆ ಹಾಕಿದಾಗ ಮಿನಿಮಮ್ 5 ಮಿನಿಟ್ಸ್ ಬೇಕಿತ್ತು. ಇದು ನಿಮಗೆ ಕಂಪ್ಲೀಟಾಗಿ ನಿಮಗೆ ಇನ್ಸ್ಟಾಲೇಷನ್ ಆಗಿದೆ. ವಿತಿನ್ 9 ಸೆಕೆಂಡ್ ಒಳಗಡೆ ನಿಮಗೆ OS ಲಾಂಚ್ ಆಗಿದೆ. ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟೊಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.